ನೋಡಿ ಪ್ರತಿಯೊಬ್ಬರು ಈ ರೀತಿ ಹಲಸಿನ ಹಣ್ಣನ್ನು ಪಾಟಲ್ಲೇ ಬೆಳಿಬೋದು, ಮನೆ ಮೇಲೆ ಅಥವಾ ಮನೆ ಸುತ್ತಮುತ್ತಲು. ಈ ತಳಿ ಹೆಸರು ಬಂದುಬಿಟ್ಟು ವಿಯೆಟ್ನಾಂ ಸೂಪರ್ ಅರ್ಲಿ ಜಾಕ್ ಫ್ರೂಟ್ ಅಂತ. ಇದರ ವಿಶೇಷ ಏನಪ್ಪ ಅಂದರೆ ನಿಮಗೆ ಒಂದು 6 ತಿಂಗಳು 1 ವರ್ಷದಲ್ಲೇ ಕಾಯಿ ಬರುತ್ತೆ. ನಾವು ಪಾಟಲ್ಲಿ ಬೆಳೆಯೋದ್ರಿಂದ 1 ವರ್ಷಕ್ಕೆ ನಾವು ಒಂದು 6 ತಿಂಗಳಿಗೆ ಕಾಯಿ ತೊಗೋಬೋದು. ಬಟ್ ನೀವು ಭೂಮಿಗೆ ಹಾಕ್ತಾ ಹೋಗುವ 1 ವರ್ಷಕ್ಕೆ ಕಾಯಿ ಬಿಡೋಕೆ ಹೋಗಬೇಡಿ. ಹಿಂಗೆ ಹೂವು ಬಿಟ್ಟರೆ ಅದನ್ನು ಕಿತ್ಕೋಬೇಕಾಗುತ್ತೆ, ಇಲ್ಲಾಂದರೆ ಗಿಡ ಏಳಿಗೆ ಆಗಲ್ಲ. ಸೊ ನಿಮಗೆ 1 ವರ್ಷ ಅಥವಾ 2 ವರ್ಷಕ್ಕೆ ಕಾಯಿ ಶುರುವಾಗೋದ್ರಿಂದ ನಿಮಗೆ ಒಳ್ಳೆ ಆದಾಯ ಅನ್ನೋದು ಬರುತ್ತೆ. ಅಂಡ್ ಹಳಸಿಗೆ ಡೇ ಬೈ ಡೇ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಿದೆ. ಮೇಯ್ನಾಗಿ ಅದನ್ನು ಸೇವನೆ ಮಾಡೋದ್ರ ಜೊತೆ ಅದರ ಬೈ ಪ್ರಾಡಕ್ಟ್ಸ್ ಅನ್ನೋದು ಜಾಸ್ತಿ ಆಗ್ತಿದೆ. ಮತ್ತು ಇತ್ತೀಚೆಗೆ ಚಿಕನ್ನ ರೀಪ್ಲೇಸ್ ಮಾಡ್ತಿದೆ ಈ ಹಳಸಲ್ಲಿ ಬಿರಿಯಾನಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮೊನ್ನೆ ಯಾವುದೋ ಮದುವೆಗೆ ಹೋಗಿದ್ದಾಗ ಹಿಂಗೆ ಕಬಾಬ್ ಹಾಕಿದ್ರು, ಹಳಸು ಕಬಾಬು. ನಾನು ತಿಂದ್ಬಿಟ್ಟಿದ್ದೇನು ಚಿಕನ್ ಹಾಕ್ಬಿಟ್ಟಿದ್ದಾರೆ ಮದುವೆಯಲ್ಲಿ ಅಂತ ಅಂದ್ಕೊಂಡೆ. ಆಮೇಲೆ ಅವ್ರನ್ನ ಬಟರ್ನ ಕೇಳಿದಾಗ ಅದು ಹಳಸಿನ ಹಣ್ಣುದು ಅಂತ ಹೇಳಿದರು. ಸೊ ಫಸ್ಟು ಈ ಹಳಸಿನ ಹಣ್ಣು ಎಲ್ಲ ಇದರಲ್ಲಿ ತರಕಾರಿ ಅಂಗಡಿಗಳಲ್ಲಿ ಸಿಗ್ತಿರ್ಲಿಲ್ಲ. ಬಟ್ ಈಗ ಆಲ್ಮೋಸ್ಟ್ ಎಲ್ಲ ತರಕಾರಿ ಅಂಗಡಿಗಳಲ್ಲೂ ಕೂಡ ಹಳಸು ಸಿಗ್ತಿದೆ. ಏನಕ್ಕಂದರೆ ಎಲ್ಲ ಚಿಕನ್ ಬದಲಾಗಿ ಇದನ್ನು ಯೂಸ್ ಮಾಡ್ತಿದ್ದಾರೆ. ಇವಾಗ ಕೆಲವೊಂದು ಟೈಮ್ ಸೋಮವಾರ, ಗುರುವಾರ, ಶನಿವಾರ ಚಿಕನ್ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಆಲ್ಟರ್ನೇಟ್ ಆಗಿ ಈ ಹಳಸು. ಸೊ ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಹಳಸು ಕಬಾಬ್ ಟ್ರೈ ಮಾಡಿ ನೋಡಿ. ಯೂಟ್ಯೂಬಲ್ಲಿ ಹಾಕಿ, ತುಂಬ ಕನ್ನಡಿಗರೇ ವಿಡಿಯೋ ಮಾಡಿದ್ದಾರೆ ಹಳಸು ಕಬಾಬ್ ಅಂತ ಬಿಟ್ಟು, ಜಾಕ್ ಫ್ರೂಟ್ ಕಬಾಬ್ ಅಂತ ಬಿಟ್ಟು. ಸೊ ಈ ತಳಿ ಬಂದುಬಿಟ್ಟು ವಿಯೆಟ್ನಾಂ ಸೂಪರ್ ಅರ್ಲಿ ಜಾಕ್ ಫ್ರೂಟ್. ಸೊ ಪಾಟಲ್ಲಿ ಏನಾದರೂ ಬೆಳಿಬೇಕು ಅಥವಾ ಮನೆ ಸುತ್ತಮುತ್ತಲು ಬೆಳಿಬೇಕು ಅಂದರೆ ಬೆಳೀರಿ. ಮತ್ತು ಇದು 365 ಡೇಸ್ ಯಾವಾಗಲೂ ಕಾಯಿ ಇರುತ್ತೆ. ಸೊ ಪ್ರತಿಯೊಬ್ಬರು ಆದರೆ ಈ ರೀತಿ ಹಳಸನ್ನು ಬೆಳೀರಿ. ಇಲ್ಲಾಂದರೆ ಹಳಸನ್ನು ನಾರ್ಮಲಾಗಿ ತೊಗೊಂಡು ತಿನ್ನಿ, ಯಾಕಂದರೆ ಹಳಸಿನ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ತುಂಬ ಇದೆ. ಸೊ ರೆಕಮೆಂಡೆಡ್ ಪಾಟ್ ಸೈಜ್ ಬಂದುಬಿಟ್ಟು 16 ಇಂಚಿಂದ 18 ಇಂಚು. ಮಿಸ್ ಮಾಡದೆ ಸ್ವಲ್ಪ ದೊಡ್ಡ ಪಾಟ್ ಸೈಜ್ ಹಾಕಬೇಕಾಗುತ್ತೆ, ಯಾಕಂದರೆ ಹಳಸು ಮರ ಆಗುವಂಥದ್ದು. ಸೊ ನಿಮಗೆ ಒಂದು 16 ಇಂಚಿಂದ 18 ಇಂಚ್ ಹಾಕ್ಕೊಳ್ಳಿ, ಖಂಡಿತ ಒಳ್ಳೆ ಕಾಯಿ ಬರುತ್ತೆ. ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.